ಮೈ ಡಿಯರ್ ಬ್ರದರ್ಸ್ ಅಂಡ್ ಯುವರ್ ಸಿಸ್ಟರ್ಸ್ ಆಫ್ ಇಂಡಿಯಾ, ಎಲ್ರಿಗೂ ನಮಸ್ಕಾರ. ಈ ವಾರದ ಎಪಿಸೋಡ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಸೇವ್ ಆಗುಂಬೆ. ಎಲ್ಲ ಕಡೆ ಕೇಳಿ ಬರ್ತಾ ಇರೋ ಕೂಗು. ನಮ್ಮ ಪ್ರಪಂಚದ ಸುತ್ತಮುತ್ತ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ, ಆದರೆ ನಮಗೆ ಬೇರೆ ದಾರಿ ಇಲ್ಲ. ನಾವು ಆಂತರಿಕ ಯುದ್ಧ ಮಾಡಬೇಕಾಗಿದೆ ರಾಜಕಾರಣಿಗಳ ಮತ್ತೆ ರಾಜಕಾರಣದ ವಿರುದ್ಧ. ಬೆಂಗಳೂರಿನಲ್ಲಿ ಬಿಲ್ಡಿಂಗ್ಗಳಿಗೆ ನುಗ್ಗಿ ಗಾಜು ಹೊಡೆದಾಕಿ ದಾಂಧಲೆ ಮಾಡಿ ಹೋರಾಟ ಮಾಡುವ ಕನ್ನಡ ಹೋರಾಟಗಾರರು ಈಗ ಕಾಣೆಯಾಗಿದ್ದಾರೆ. ಕನ್ನಡ, ಕರ್ನಾಟಕ, ನಮ್ಮ ರಾಜ್ಯ ಅಂದ್ರೆ ಬರೀ ಭಾಷೆ ಮಾತ್ರನಾ? ಡೆಫಿನೆಟ್ಲಿ ಅಲ್ಲ. ಇಲ್ಲಿರುವ ಪರ್ವತಗಳು, ಪ್ರಕೃತಿ, ಗಿಡ ಮರಗಳು ಎಲ್ಲವೂ ನಮ್ಮದೇ. ರಾಜಕಾರಣಿಗಳು ಬೇರೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದೇ ಬಟ್ ಒಂದು ಕರೆಕ್ಟ್ ಆಗಿ ಮಾಡ್ತಾರೆ. ಡೈಲಿ ಅವ್ರು ಯೋಚನೆ ಮಾಡೋದೇನಂದ್ರೆ ನಾವು ಜನಗಳನ್ನ ಹೇಗೆ ಲೂಟಿ ಮಾಡಬೇಕು, ನಾವು ಹೇಗೆ ಕಾಸು ಮಾಡ್ಕೋಬೇಕು ಅಂತ. ನಾವು ತುಳುನಾಡಿನವರು, ನಮ್ಮ ಹತ್ರ ಕೇಳಿ. ನಾವು ತುಳುನಾಡಿನವರು, ನಮ್ಮ ಹತ್ರ ಕೇಳಿ. ಎತ್ತಿನ ಹೊಳೆ ಯೋಜನೆ ಅನ್ನೋ ಅನಿಷ್ಟ ಯೋಜನೆ ಮಾಡಿ ಪ್ರತಿ ವರ್ಷ ಒಂದಷ್ಟು ಸಾವಿರ ಕೋಟಿಯಿಂದ ಅಲೋಕೇಟ್ ಮಾಡ್ತಾರೆ ಬಜೆಟ್ ಅಲ್ಲಿ. ಇಲ್ಲಿವರೆಗೂ ಆ ಸಾವಿರಾರು ಕೋಟಿ ಎಲ್ಲಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಈ ರಾಜಕಾರಣಿಗಳ ಕಣ್ಣು ಮಲೆನಾಡು ಮೇಲೆ ಬಿದ್ದಿದೆ. ನಮ್ಮ ಮಲೆನಾಡು ಪಶ್ಚಿಮ ಘಟ್ಟದ ಒಂದು ಪ್ರಮುಖ ಸ್ಥಳ, ಹಲವಾರು ಜಲಪಾತಗಳ ಮೂಲ, ಮಳೆಗಾಲದಲ್ಲಿ ಮಳೆ ನೀರನ್ನ ಇಂಗಿಸಿ ಭೂಮಿಗೆ ತಂಪನ್ನು ಕೊಡುವ ಒಂದು ಪ್ರಮುಖವಾದ ಸ್ಥಳ ನಮ್ಮ ಆಗುಂಬೆ ಘಾಟ್. ಆಲ್ ಆಫ್ ಅ ಸಡನ್ ಈಗ ಸೆಂಟ್ರಲ್ ಗವರ್ಮೆಂಟ್ ಒಂದು ಟನಲ್ ಮಾಡಕ್ಕೆ ಹೊರಟಿದೆ. ನೋಟಿಸ್ ಮಾಡಿ ನೀವು, ಇಂತಹ ಪ್ರಾಜೆಕ್ಟ್ಸ್ ಗಳಲ್ಲಿ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅಂತ ಡಿಬೇಟೇ ಬರಲ್ಲ. ಬಿಕಾಸ್ ಎರಡು ಸರ್ಕಾರದವರು ಕಾಸು ಮಾಡಕ್ಕೆ ಮಾಡೋದಿಂತವನ್ನ. ಇದು ನಮ್ಮ ಬೆಂಗಳೂರು ಮಂಗಳೂರು ಹಾಗೆ ನ್ಯಾಷನಲ್ ಹೈವೇ ಏನಲ್ಲ. ಟನಲ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡೋ ಅವಶ್ಯಕತೆ ಇಲ್ಲಿ ಏನೂ ಇಲ್ಲ. ಆದ್ರೆ ಇಲ್ಲಿ ಪ್ರಮುಖ ಉದ್ದೇಶನೇ ಒಂದಷ್ಟು ಮರಗಳನ್ನ ಕಡಿಬೇಕು, ದುಡ್ಡು ಮಾಡಬೇಕು ಅನ್ನುವಂಥದ್ದು. ಇದೇ ರೀತಿ ಅಭಿವೃದ್ಧಿಯ ಹೆಸರಲ್ಲಿ ನಾವು ಪ್ರಕೃತಿಯನ್ನು ನಾಶ ಮಾಡಿ ಮುಂದಿನ ಪೀಳಿಗೆಗೆ ಬರೀ ಫ್ಲೈಓವರ್, ನ್ಯಾಷನಲ್ ಹೈವೇ, ಟನಲ್ ಎಲ್ಲ ಬಿಡ್ತಾ ಹೋದ್ರೆ ಬದುಕಲಿಕ್ಕೆ ಬೇಕಾದಂತಹ ಆಮ್ಲಜನಕ ಯಾರು ಕೊಡ್ತಾರೆ? ಮರಗಳಿಲ್ಲದಿದ್ರೆ. ಇದೇ ತರಹ ನಾವು ಸೈಲೆಂಟ್ ಇದ್ರೆ ಇವರು ನಮ್ಮನ್ನು ಲೂಟಿ ಮಾಡೋದನ್ನ ಕಂಟಿನ್ಯೂ ಮಾಡ್ತಾರೆ. ರೈಸ್ ಯೋರ್ ವಾಯ್ಸ್ ಫಾರ್ ಸೇವ್ ಆಗುಂಬೆ. ಉಳಿಯಬೇಕು ನಮ್ಮ ಮಲೆನಾಡು, ಉಳಿಯಬೇಕು ನಮ್ಮ ತುಳುನಾಡು, ಉಳಿಯಬೇಕು ನಮ್ಮ ಕರುನಾಡು.